ತುಂಬಾ ಸ್ಪೆಷಲ್ ಡೇ. ಫಸ್ಟ್ ಟೈಮ್ ಮಿಸ್ಟರ್ ಅಂಡ್ ಮಿಸಸ್ ಆದ್ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಸಾಗರ್ ಸ್ಟೋರಿನ ಸಬ್ಸ್ಕ್ರೈಬ್ ಮಾಡಿ. ಬಂದಿದ್ದೀವಿ, ಎಷ್ಟು ರಶ್ ಇದೆ ನೋಡಿ. ಸದ್ಯ 100 ರೂಪೀಸಲ್ಲಿ ರಶ್. ಉತ್ಸವ ಮೂರ್ತಿ. ನೀನು ಯಾವ ಥರ ಸ್ಕೂಲಿಂದ ಬಂದಿದ್ದ? ಮಹಿಷಾಸುರನ ಮುಂದೆ ಫೋಟೋ ತಗೊಳ್ಳದೆ ಅದು ಟ್ರಿಪ್ ಕಂಪ್ಲೀಟ್ ಆಗೋದೇ ಇಲ್ಲ. ನಮ್ಮ ಮಾವ ಪಾರ್ಟಿ ಕೊಡಿಸ್ತಾ ಇದ್ದಾರೆ. ಆರ್ಡರ್ ಈಸ್ ಹಿಯರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಸೊ ಇವತ್ತು ತುಂಬಾ ಸ್ಪೆಷಲ್ ಡೇ, ಯಾಕಂದ್ರೆ ಇವತ್ತು ನಮ್ಮ ಅಪ್ಪನ ಬರ್ತಡೇ. ಸೊ ಅದ್ರ ಪ್ರಯುಕ್ತ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಮಿಸ್ಟರ್ ಅಂಡ್ ಮಿಸಸ್ ಆದ್ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಮುಂಚೆ ಎಷ್ಟೋ ಸಲ ಹೋಗಿದೀವಿ, ಬಟ್ ಗಂಡ ಹೆಂಡತಿ ಆಗಿ ಹೋಗ್ತಾ ಇರೋದು ತುಂಬಾ ಸ್ಪೆಷಲ್. ಆ್ಯಂಡ್ ನಮಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ನೋಡಿ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಲೈಕ್ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತಿದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಲೈಕ್ ತುಂಬ ನಿಮ್ಮ ಕಮೆಂಟ್ಸ್ ನೋಡಿದ್ರೆ ಇನ್ನೂ ಹೆಚ್ಚು ವ್ಲಾಗ್ ಮಾಡಬೇಕು ಅನಿಸುತ್ತೆ. ಸೊ ಇದೇ ರೀತಿ ಸಪೋರ್ಟ್ ಇರಲಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಸೊ ಈ ವ್ಲಾಗ್ ಹೇಗಿರುತ್ತೆ ಅಂತ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ. ಸಿ ಯು ಗೈಸ್. 59th ಇಯರ್ ಬರ್ತ್ಡೇ. ಬಟ್ ಸ್ಟಿಲ್ ಯಂಗ್. ಏನಿಲ್ಲ, ಯಾಕೆ ಏನು ವಯಸ್ಸಾಗಿಲ್ಲ, ಎಲ್ಲರಿಗೂ ಅಷ್ಟೇ ವಯಸ್ಸಾಗೋದು. ನಮ್ಮನೆಗೆ ಬಂದಿದ್ದೀವಿ, ಇಲ್ಲಿಂದ ನಾವು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಮೈಸೂರು ಮನೆ. ಸಾಗರ್ ಸ್ಟೋರಿನ ಸಬ್ಸ್ಕ್ರೈಬ್ ಮಾಡಿ. ಆರಾಮಾಗಿ ಹೋಗಿ ಬರೋಣ ಅಂದರೆ ಟೈರ್ ಬೇರೆ ಫ್ಲ್ಯಾಟ್ ಆಗಿಬಿಟ್ಟಿದೆ. ಏರಿಲ್ಲ, ಏರ್ ಇಡ್ಸೋಣ ಅಂತ ಮೇಯ್ತೀವಿ. ಲೇಟ್ ಆಗುತ್ತೆ. ಏರ್ ಕಮ್ಮಿ ಆಗಿದೆ ಅಂದರೆ ಪಂಚರೇ ಆಗಿಬಿಟ್ಟಿದೆ. ಈಗ ಪಂಚರ್ ಹಾಕ್ಸ್ಕೊಂಡು ನಾವು ಬೆಟ್ಟಕ್ಕೆ ಹೋಗಿ ತಿಂಡಿ ಮಾಡೋದು ಯಾವಾಗ? ಏನಿಲ್ಲ, ಅವ್ರೇನು ಮಾಡ್ಕೊತವ್ರೆ. ನೋಡ್ಕೋಬೇಕು ತಾನೆ ನೀನು. ಬಯಸೋದೇ ಒಂದು, ಆಗೋದೇ ಒಂದು. ತಿಂಡಿ ಮಾಡದೆ ದೇವ್ರ ದರ್ಶನ ಮಾಡೋಣ ಅಂದ್ಕೊಂಡ್ವಿ. ಇಟ್ಸ್ ನಾಟ್ ಹ್ಯಾಪ್ನಿಂಗ್. ಹೆಂಗಿದೆ? ಪಪ್ಪನ ಫೋಟೋ ಹಾಕೊಂಡಿದ್ದಾರೆ ತೋಸೆ. ಚಂದು ಇಂಟೆಲಿಜೆಂಟ್ ಥರ ಬ್ರೇಕ್ಫಾಸ್ಟ್ ಕಾಂಬೋ ಆರ್ಡರ್ ಮಾಡ್ಕೊಬಿಟ್ರು. ಇಡ್ಲಿ, ವಡೆ, ಉಪ್ಪಿಟ್ಟು, ರೈಸ್ ಬಾತು, ಕೇಸರಿ ಬಾತ್ ಎಲ್ಲ ಇದೆ. ಅಲ್ಲೇ ಪೂರಿ ಏನೇ ಒಂದು ಬೆಟ್ಟ ಥರ ಐತೆ. ತಿಂಡಿ ಮುಗೀತು, ನಾವೆಲ್ಲ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸಚಿನ್ ಅವ್ರು ಕಾರ್ ಓಡಿಸ್ತಾ ಇದ್ದಾರೆ. ವೇಟಿಂಗಲ್ಲಿ ಇದ್ದೀವಿ. ಇಷ್ಟು ಟ್ರಾಫಿಕ್ ಇದೆ, ಇಷ್ಟು ರಶ್ ಇದೆ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಗೊತ್ತಿಲ್ಲ. ಟೂರಿಸ್ಟ್ ಬಸ್ಸಸ್ ಜಾಸ್ತಿ ಇದೆ, ಎಲ್ಲ ಕಡೆ ಪಾರ್ಕ್ ಮಾಡಿದ್ದಾರೆ. ಇಷ್ಟು ನಿಧಾನಕ್ಕೆ ಹೋಗೋ ಥರ ಎಲ್ಲ ನಾವು ಬಂದೇ ಇಲ್ಲಪ್ಪ. ಜೈ ಅಂತ ಹೋಗಿ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಇಷ್ಟು ಟ್ರಾಫಿಕ್ ಇದೆ, ರಶ್ ಇದೆ. ಫೈನಲಿ ರೀಚ್ ಆಗಿದ್ದೀವಿ. ಎಷ್ಟು ರಶ್ ಇದೆ ಅಂದರೆ ಅಂಡರ್ ಗ್ರೌಂಡ್ ಬಂದು ಪಾರ್ಕ್ ಮಾಡಿದ್ದೀವಿ. ಒಂದ್ಸತಿನೂ ಕೆಳಗೆ ಬಂದು ಪಾರ್ಕ್ ಮಾಡಿರಲಿಲ್ಲ. ನೋಡೆ 3 ಜನ ಹೆಂಗೋಯ್ತಾರೆ. ನೀನು ಡಿಲೀಟ್ ಕಣೆ ಅಲ್ಲಿಂದ. ನಂಗೆ ಇನ್ನೂ ಕೊಟ್ಟಿದ್ದಾರಲ್ಲ ಅಡಿಷನ್, ಅದಕ್ಕೆ ಅಲ್ಲಿಂದ ಸಬ್ಟ್ರಾಕ್ಟ್ ಮಾಡಿದ್ದಾರೆ. ಶುಕ್ರವಾರ ಬಂದರೆ ರಶ್ ಅಂತೂ ಖಂಡಿತ ರಶ್ ಇರುತ್ತೆ. ಹಾಂ, ಏನೇನು ಕೊಡಿಸ್ತೀಯಾ? ಏನು ಬೇಕು ತಗೋ. ಏನು ಬೇಕು ತಗೊಳ್ಳ? ಹಾಂ, ಆದರೆ ಏನೂ ಕೊಡ್ಸಲ್ಲ ಅಷ್ಟೇ. ನೀನು ನನಗೆ ಏನೇನೋ ಬೇಕು ನೋಡಿ. ಇಲ್ಲಿ ಬಂದಿದ್ದೀವಿ, ಎಷ್ಟು ರಶ್ ಇದೆ ನೋಡಿ. ನಾವು ದರ್ಶನಕ್ಕೆ ಹೋಗಿ ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ನಮ್ಗೆ ನಿಜ ಗೊತ್ತಿಲ್ಲ. ಟಿಕೆಟಿಗೆ ಹೋಗೋದು ಅಂತ ನೋಡ್ಬೇಕು ಇವಾಗ. ಟಿಕೆಟ್ ತಗೊಂಡ ಟಿಕೆಟಲ್ಲೇ ಎಷ್ಟೋ ಕಾಯಬೇಕಾಗುತ್ತೆ. ಟಿಕೆಟ್ 100 ರೂಪಾಯಿ ಟಿಕೆಟ್ ತೊಗೊಂಡ್ರು 1 ಅವರ್ ಕಾಯಬೇಕಾಗುತ್ತೆ. ಅಷ್ಟು ರಶ್ ಐತೆ. ಇಲ್ಲೂ ಗಾಡಿಗಳಿದೆ. ರಶ್ ನೋಡ್ಕೋಗಿ ಎಷ್ಟು ರಶ್ ಇದ್ದಾರೆ. ನೀನು ಒಳಗಡೆ ಹೋದ್ರೆ ಕಳೆದೋಗ್ಬಿಡ್ತೀಯ. ಬೇಡ, ಇಲ್ಲೇರು. 100 ರೂಪೀಸ್ ಎಂಟ್ರಿ ಇಸ್ ಲೈಕ್ 30 ರೂಪೀಸ್ ಎಂಟ್ರಿ. ಶುಕ್ರವಾರದ
ಸದ್ಯ 100 ರೂಪೀಸಲ್ಲಿ ರಶ್ ಇಲ್ಲ. 100 ರೂಪೀಸ್ ಕ್ಯೂಲಿ ಫಾಸ್ಟ್ ಮೂವಿಂಗ್ ಅಲ್ಲಿ ಇದೆ, ಒಳಗಡೆ ಒಂದು ಅಂತ ಗೊತ್ತಿಲ್ಲ. ಒಳಗಡೆ ಇನ್ನೇನು ಹಿಂಗೆ ಹೋದ್ರೆ ಒಂದೇ ಲೈನ್ ಅಲ್ವಾ? ಹಾಂ ತಿರ್ಗಿಸ್ ಹೌದಾ? ದ ರಶ್ ಈಸ್ ರಿಯಲ್. ಈ ಕ್ರೌಡ್ ದಾಟಿ ಹೋದರೆ ದರ್ಶನ. ಇನ್ನೇನು ದರ್ಶನ ಆಗುತ್ತೆ. ಮೇಯ್ನ್ ಎಂಟ್ರೆನ್ಸ್ ಹತ್ರ ನಿಂತಿದ್ದೀವಿ ಗರ್ಭಗುಡಿಗೆ. ಪರವಾಗಿಲ್ಲ, ಸ್ವಲ್ಪ ಬೇಗನೆ ಆಗುತ್ತೆ. ಎಕ್ಸ್ಪೆಕ್ಟೇಷನ್ಗಿಂತ ಬೇಗ ಆಯಿತು ನಾವು ಅಂದ್ಕೊಂಡಿದ್ದಕ್ಕಿಂತ. ಅಂದರೂ ಜನ ಅಂತೂ ಜಾಸ್ತಿನೇ ಇದ್ದಾರೆ. ನಾವು ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಸ್ವಲ್ಪ ಫ್ರೀ ಆಗಿದೆ. ಇನ್ನೂ ಸ್ವಲ್ಪ ಬೇಗ ಬಂದಿದ್ರೆ ಕ್ರೌಡ್ ಆಗಿಬಿಡ್ರೋದು. ಸಾಗಾ ಸ್ಟೋರಿ ಸಬ್ಸ್ಕ್ರೈಬರ್ಸ್ ಎಲ್ಲ ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಚಾನೆಲ್ಗೂ ಒಳ್ಳೇದಾಗಲಿ. ಉತ್ಸವ ಮೂರ್ತಿ ಚೆನ್ನಾಗೈತಲ್ಲ. ಸ್ಕೂಲ್ ಹುಡುಗರಂತೂ ಎಷ್ಟು ಸಿಕ್ಕಾಪಟ್ಟೆ ಸ್ಕೂಲ್ ಹುಡುಗರೇ ಬಂದಿದ್ದಾರೆ. ಶುಕ್ರವಾರ ವೀಕೆಂಡ್ ಬೇರೆ, ಸ್ಕೂಲೆಲ್ಲ ಟ್ರಿಪ್ ಮಾಡ್ಕೊಂಡು ಒಟ್ಟಿಗೆ ಬಂದ್ಬಿಟ್ಟವ್ರೆ. ನಾವು ಸ್ಕೂಲ್ ಒಂದ್ಸಲ ಇದೇ ಥರ ಬಂದಿದ್ವಿ. ಯಾವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲಗುಂದದಿಂದ ಹುಡುಗರೆಲ್ಲ ಬಂದವ್ರು ಪಾಪ, ಸ್ಕೂಲ್ ಹುಡುಗರು. ನೀನೇ ಯಾವ ಥರ ಸ್ಕೂಲಿಂದ ಬಂದಿದ್ದ? ನಾನು ಬಂದಿದ್ದೆ 5th or 7th ಬಂದಿದ್ದೆ. ನಾನು ಬಂದು ಆಮೇಲೆ GRS ಫ್ಯಾಂಟಸಿ ಪಾರ್ಕ್ ಲಾಸ್ಟ್ ಪ್ಲ್ಯಾನ್ ಮಾಡಿದ್ದೆ. ಝೂ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿತ್ತು. ಇವಳು ಹೊರಗಡೆ ಹೋಗಿರೋದಂದ್ರೆ ನನ್ನ ಜೊತೆ ಮಾತ್ರ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಮ್ಮ ಸ್ಕೂಲಲ್ಲಿ ಈ ಥರ ಎಲ್ಲ ಟ್ರಿಪ್ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಮೈಸೂರಿಗೆ ಅಂತಲ್ಲ, ನಾನು 7th ಬೆಂಗಳೂರಲ್ಲಿ ಓದಿದ್ದು, 8th ಮೈಸೂರಿಗೆ ಬಂದಿದ್ದು. ಮೈಸೂರಿಗೆ ಬಂದ್ಮೇಲೆ ನಾವೇ ಹೋಗ್ತಾ ಇದ್ವಿ ಫ್ಯಾಮಿಲಿ. ಈ ಥರ ಎಲ್ಲ ಕರ್ಕೊಂಡು ಬರ್ತೀವಿ. ದರ್ಶನ ಹೇಗಿತ್ತು? ದೇವಿ ಸಖತ್ತ ಕಾಣ್ತಾ ಇದ್ರು. ಈ ವಿಗ್ರಹ ಬೇರೆ ಇಟ್ಟಿದಾರಲ್ವಾ? ಲೈಕ್ ಸಂಹಾರ ಮಾಡೋ ವಿಗ್ರಹ ಇಟ್ಟಿದ್ದಾರೆ ತಾನೇ? ಅದೇ 9 ಅವತಾರ ಥರ ಯೂಶಲಿ ಇದು ಯಾವಾಗಲೂ ಇದೇ ವಿಗ್ರಹ ಇರುತ್ತಾ? ವಿಗ್ರಹ ಇದೇನೆ. ನನ್ನ ಅನ್ಸುತ್ತೆ ಅದಕ್ಕೆ ಗೋಲ್ಡ್ ಪ್ಲೇಟಿಂಗ್ ಹಾಕಿದ್ರು. ನಾನು ಯಾವತ್ತೂ ಈ ಥರ ವಿಗ್ರಹ ನೋಡಿರಲಿಲ್ಲ. ಉಡ್ಸಿರ್ಲಿಲ್ಲ, ಗೋಲ್ಡ್ ಪ್ಲೇಟಿಂಗ್ ನಮ್ದೆಲ್ಲ ಮುಗಿತು ಪಾಪ. ಇನ್ನೂ ಇವರೆಲ್ಲ ದರ್ಶನಕ್ಕೆ ಎಷ್ಟೊಂದು ಜನ ಕಾಯ್ತಾ ಇದ್ದಾರೆ. ದ ಕ್ರೌಡ್ ನೆವರ್ ಎಂಡ್ಸ್ ಲೈಕ್ ಆನ್ ಫ್ರೈಡೇಸ್. ಆಯ್ತು ಬಿಡಿ, ಜಗಳ ಆಡ್ಬಿಡಿ. ಹಾಂ, ಏನಾಗಲ್ಲ. ಯಾವತ್ತು ಬಂದರೂ ಆಶೀರ್ವಾದ ಸಿಗುತ್ತೆ. ಜೈ ಹನುಮಾನ್, ಜೈ ಶ್ರೀರಾಮ್. ಇವಳ ಫೇವ್ರೇಟ್ ದೇವರು. ದರ್ಶನ ಎಲ್ಲ ಆಯಿತು. ಇನ್ನೇನು ಹೊರಡೋದೆ ಆಚೆ ಎಕ್ಸಿಟ್ ಆಗಿ ಹೋಗು. ಹೋಗಿದ್ಬಾ ಹಾಂ ಸಾಕು. ಒಂದೇ ಸರಿ ಎಷ್ಟು ಸತಿ ನೋಡಿದ್ರು ಅದೊಂದು ಇದೆಯಲ್ಲ, ಅದನ್ನ ಹೇಳೋಳಿಗೆ. ಶೇಷನ ಹೆಡೆಯ ಮೇಲೆ ಸಾಸಿವೆ ಕಾಳಷ್ಟು ನನಗೆ ದರ್ಶನ ಕೊಡು ಸಾಕು ಅಂತ. 1 ನಿಮಿಷ ನಿಂತ್ಕೊಂಡು ಬೇಡ್ಕೊಂಡ್ರು. ನೀನು ಎಷ್ಟೊತ್ತು ನಿಂತರು ದೇವ್ರು ಎಷ್ಟೇ ಕೊಡ್ಬೇಕು ಅಷ್ಟೇ ಕೊಡೋದು ದರ್ಶನ ಅಂತ. ಲೈಕ್ ದಾಸರು ಹೇಳ್ತಾರಂತೆ, ನಾಗರ ಅವನ ಎಡೆ ಮೇಲೆ ನಿಂತು ಸಾಸಿವೆ ಕಾಳು ನಿಲ್ಲೋ ಅಷ್ಟು ದರ್ಶನ ಕೊಡು ಸಾಕು. ಹಿಂಗೆ ಆಡ್ತಿರುತ್ತಲ್ಲ, 1 ಸೆಕೆಂಡ್ ಅಷ್ಟು ಸಿಕ್ಕರು ಸಾಕು. ಯಾವುದೋ ಜಡ್ಜ್ ಹೇಳ್ತಿದ್ರು ಕೋರ್ಟಲ್ಲಿ, ಅದು ಯಾವುದೋ ವಿಡಿಯೋ ವೈರಲ್ ಆಗಿತ್ತು. ಚೆನ್ನಾಗಿದೆ ಅಲ್ವಾ? ದಿಸ್ ಇಸ್ ನಾಟ್ ದ ದರ್ಶನ್ ಯು ಸಿ, ಇಟ್ಸ್ ದರ್ಶನ್ ಯು ಗೆಟ್. ಎಲ್ಲೇ ಬಂದರೂ ನಮ್ಮ ವಿನಾಯಕನ ನಮಸ್ಕಾರ ಮಾಡದೆ ಹೋಗೋಕ್ಕಾಗಲ್ಲ. ಜೈ ಗಣೇಶ. ನೀನೇನಮ್ಮ ಇಲ್ಲೋಯ್ತಾ ಇದೆಯಾ? ಮಗಿ ಬೇರೆ ಬಂದ್ಬಿಟ್ಟಿತ್ತು ಒಂದು. ಬಿಸಿಲಿಗೆ ಆಂಜನೇಯ ಎಷ್ಟು ಇಷ್ಟನೋ ಅಷ್ಟೇ ಕೋತಿ ಇಷ್ಟ. ನೋಡೋದು ಪಾಪ ಕೋತಿ ಹೋಯ್ತೈತೆ. ಫುಲ್ ಆರಾಮಾಗಿ ಆಟ ಆಡ್ಕೊಂಡು ಅದಂತೂ ಮಜಾ ಹೊಡಿತೈತೆ ಅಲ್ಲಿ. ಸೈಡಿಗೆ ಬಂದ ತಕ್ಷಣ ಓಡೋಯ್ತು. ಅದು ಅವ್ರ ಅಪ್ಪ ಇರಬೇಕು. ದರ್ಶನ ಎಲ್ಲ ಚೆನ್ನಾಗಿ ಮುಗೀತು. ಚೆನ್ನಾಗೈತೆ, ತುಂಬ ಖುಷಿ ಆಯಿತು. ಅಂಟಿಲ್ ನೆಕ್ಸ್ಟ್
ನೆಕ್ಸ್ಟ್ ಟೈಮ್ ಮತ್ತೆ ಯಾವಾಗ ಬರೋಣ ಆದಷ್ಟು ಬೇಗ ಬರೋಣ, ನಾವಿಬ್ಬರು ಬರೋಣ. ಬರೋಣ. ನಮ್ಮಪ್ಪನ ಬರ್ತ್ಡೇಗೆ ಬಂದಿದ್ದು ದರ್ಶನ ಚೆನ್ನಾಗಾಯಿತು, ನಮಗೆ ಖುಷಿ ಆಯಿತು. ನೆಕ್ಸ್ಟ್ ಬರ್ಡೇ ಸೆಲೆಬ್ರೇಷನ್ ಮಾಡೋಣ. ರೈಟಿಗೆ ಮಾತ್ರ ನೋಡಬೇಡ, ರೈಟಿಗೆ ನೋಡಬೇಡ, ನಡಿಸಿ ನಡಿ. ಸೀರೆ ಕೇಳ್ಬಿಡ್ತೀಯ ಅಂತ ಮೇಲೆ ಕಂಚಿಲ್ ತಗೊಂಡ್ರೆ ಸೀರಿಯಸ್ ಆಗಾಗಲ್ವಾ? ಇನ್ನೇನು ಬೇಕು. ಹಾಂ, ನಮ್ಮ ಮೈಸೂರಿನ ಮಹಿಷಾಸುರನಿಗೆ ಎಷ್ಟು ಡಿಮ್ಯಾಂಡ್ ನೋಡಿ, ಎಷ್ಟು ಜನ ಫೋಟೋ ತಗೊಂಡು ನಿಂತಾರೆ. ನೀವು ಬೆಟ್ಟಕ್ಕೆ ಹೋಗಿದ್ದೀರಾ ಅಂತ ಟ್ರಿಪ್ ಬಂದಿದ್ದೀರಾ ಅಂದರೆ ಮಹಿಷಾಸುರನ ಮುಂದೆ ಫೋಟೋ ತಗೊಳ್ಳದೆ ಅದು ಟ್ರಿಪ್ ಕಂಪ್ಲೀಟ್ ಆಗೋದೇ ಇಲ್ಲ. ಇಲ್ಲಿ ಫೋಟೋ ತೆಗೆಸ್ಕೊಂಡಿದ್ರೆ ಮಾತ್ರ ಮೈಸೂರಿಗೆ ಬಂದು ನೀವು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀರಾ ಅಂತ ಪ್ರೂವ್ ಆಗೋದು. ನಾರ್ತ್ ಕರ್ನಾಟಕ, ನಾರ್ತ್ ಇಂಡಿಯಾ ಎಲ್ಲ ಕಡೆಯಿಂದ ಬಂದವ್ರಮ್ಮ ಇವತ್ತು ಟ್ರಿಪ್ಪಿಗೆ, ಎಲ್ಲ ಬೆಟ್ಟಕ್ಕೆ. ಕೆಲವರು ಇದು ಮಾಡ್ತಾರೆ, ನಿಮಗೆ ಇಲ್ಲಿ ಬೇಡ ಅಂತ ಅನ್ಸುತ್ತೆ. ಯಾರ್ಯಾರು ಸ್ಕೂಲಲ್ಲಿ ಟ್ರಿಪ್ ಬಂದಿದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ಕಮೆಂಟ್ ಹಾಕಿ. ಏನು ಚಂದ್ರದು? ಚಂದುಗೋಸ್ಕರ ಇಲ್ಲಿ ಚಕ್ಲಿ ಸುಬ್ಬಿಟ್ರೆ ತಗೊಳಕ್ ಬಂದಿದ್ದೀವಿ. ಇಷ್ಟು ಬಿಸಿ ಈ ಟೈಮಲ್ಲಿ ಕುಡಿಯಕ್ಕೆ ಇಷ್ಟ ಆಗಲ್ಲ ನಿಜ. ಬೇರೆ ಟೈಮಲ್ಲಿ ಬಂದ್ರೆ ನೀವು ಇಷ್ಟ. ಇದನ್ನ ಕಾರಿಗೆ ತಗೊಂಡೋಗಿ ತಣ್ಣಗಾದ್ಮೇಲೆ ಕುಡಿತೀನಿ. ಚಳಿಗೆ ತುಂಬ ಚೆನ್ನಾಗಿರುತ್ತೆ ಆ ಸ್ಪೈಸಿನೆಸ್ಸು. ಸುಟ್ಕೊಂಡಿಯ ಕಣೆ ನಾಲ್ಗೆನ, ಏನು ಫುಲ್ ಮಜಾ ಹೊಡಿತಾವಳೆ. ಕಾರಲ್ಲಿ ಕೊಡಿ ಒಂದು ಪೇ ಮಾಡ್ಬಿಡಮ್ಮ. ಪ್ಲಾಸ್ಟಿಕ್ ಮಾಡಬಾರ್ದು ಅಂತಾರಲ್ಲಿ ಮಾಡ್ತಾರಲ್ಲ, ಬರ್ತಾ ಇಲ್ಲ ಫುಲ್ ಸ್ಪೂನ್ ಥರ. ಹೆಂಗೈತೆ? ಚೆನ್ನಾಗಿದೆ ಅಂತ ಸೂಪ್ಗೆ ಚಟ್ನಿ ಹಾಕ್ಕೊಟ್ರೆ ಅದೇ ಚಕ್ಲಿ ಸೂಪ್. ಬಟ್ ಅದು ಸಿಕ್ಕಿದಾಗ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಹೆಂಗಿದೆಮ್ಮ? ತುಂಬ ಇಷ್ಟ ಆಗ್ತದೆ ಚಕ್ಲಿ ಸೂಪ್. ಬಟ್ ಚಳಿ ಇದ್ರಂತೂ ಒಳ್ಳೆ ಮಜಾ ಬರುತ್ತೆ. ಬರ್ತ್ಡೇ ಸೆಲೆಬ್ರೇಷನ್ಗೆ ಕೇಕ್ ಕಟ್ ಮಾಡ್ಸೋಕ್ಕೆ ಕೇಕ್ ಬೇಕಲ್ವಾ? ವಿ ಆರ್ ಹಿಯರ್ ಟು ಬೈ ದ ಕೇಕ್. ಚಾಕ್ಲೇಟ್ ಬೇಡ ಅಂದರೆ ನಿಂಗೇನೋ ಗೊತ್ತು ಅಂತ ಕರ್ಕೊಂಡ್ರೆ ನೀನೇ ಅವ್ರನ್ನ ಕೇಳ್ತಾ ಇದ್ದಿಲ್ಲ. ಅಲ್ಲ, ನೀ ಯಾವುದು ಫೈನಲ್ ನನಗೆ. ಹ್ಯಾಪಿ ಬರ್ತ್ಡೇ ಪಪ್ಪ. ನೀಟಾಗಿ ಬರಿಯೇ. ಸ್ಪೆಲ್ಲಿಂಗ್ ಗೊತ್ತು ತಾನೆ? ಗೊತ್ತಿಲ್ಲ. ಸರಿಯಾಗಿ ಬರೀದಾರ ಇಲ್ವಾ ಅಂತ ನೋಡ್ತಾಳೆ. ಇಂಜಿನಿಯರಿಂಗ್ ಓದಿಸಿರೋದು ಇವರು. ಅಪ್ಪ ಪಪ್ಪ ಅಪ್ಪ ಬರಬೇಕಿತ್ತು. ಪಪ್ಪ ಅಲ್ಲ, ಪಪ್ಪ ಅಂತಾನೆ ಕರೆಯೋದು. ನಾನು ಕರೆಯೋದಪ್ಪ ಅಂತ. ನೀನು ಫೋಟೋ ತಗೋರು ಪಿ ಮುಚ್ಕೊಬಿಡು. ನನ್ ಕೊಡು. ಹ್ಯಾಪಿ ಬರ್ತ್ಡೇ ಪಪ್ಪ. ಏನು ಕೇಕ್ ಚಂದ ಇದು? ಹನಿ ಆ್ಯಂಡ್ ಆಲ್ಮಂಡ್. ಏನೋ ಚೆನ್ನಾಗಿರುತ್ತೆ ಅಂತ ಆರ್ಡರ್ ಮಾಡಿದ್ವಿ. ಹೋಪ್ ಇಟ್ ವಿಲ್ ಬಿ ಗುಡ್. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ಮಾವ, ಹ್ಯಾಪಿ ಬರ್ತ್ಡೇ ಟು ಯು. ಚೆನ್ನಾಯ್ತಾ? ಬರ್ತಡೇ ಪಾರ್ಟಿ. ನಮ್ಮ ಮಾವ ಪಾರ್ಟಿ ಕೊಡಿಸ್ತಾ ಇದ್ದಾರೆ. ಏನು ಆರ್ಡರ್ ಮಾಡಿದ್ಯಾ? ನಾವು ಮುದ್ದೆ, ಚಿಕನ್ ಲಾಲಿಪಾಪ್, ಬೋಟಿ ಸದ್ಯಕ್ಕೆ ಆರ್ಡರ್ ಮಾಡಿದ್ದೀವಿ ಅಷ್ಟೇ. ಸದ್ಯಕ್ಕೆ ಆರ್ಡರ್ ಮಾಡಿದ್ಯಾ? ಆಮೇಲೆ ಬಿರಿಯಾನಿ, ಇನ್ನೇನಾದ್ರು ಸ್ಟಾರ್ಟ್. ಅಷ್ಟೇನಾ? ಸಾಕ ನಿಂಗೆ ಅಷ್ಟು? ನಾನು ಒಬ್ಳಿಗಲ್ಲ, ಎಲ್ಲರಿಗೂ. ಅವಳು ನೋಡಿ ಹೊಟ್ಟೆ ಮಲ್ಕೊಬಿಟ್ಟವಳೆ. ಇಲ್ಲಿ ಮುದ್ದೆ ಮಾತ್ರ ಸಖತ್. ಮುದ್ದೆ ಮತ್ತೆ ಮುದ್ದೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಅವರ್ಸ್ ಫೇವ್ರೇಟ್ Chicken ಸ್ಪಾಟ್ ಈ chops, ಕಡೆ chicken chops ಸಿದ್ಧಾರ್ಥ gravy. ಲೇಔಟ್ ಕಡೆ ನಂಗೆ ಇಷ್ಟ ಆಗಿರೋ ಒಂದೇ ಹೋಟ್ಲ್ ಅಂದರೆ ಬನ್ನೂರು ಬಿರಿಯಾನಿ ಬಿರಿಯಾನಿ. ಆರ್ಡರ್ ಈಸ್ ಹಿಯರ್. ಚಿಕನ್ ಲಾಲಿಪಾಪ್ ಚಿಕನ್ ಲಾಲಿಪಾಪ್, ಇದು ಮುದ್ದೆ ಇದೆ. ಚಿಕನ್ ಚಾಪ್ಸ್ ಗ್ರೇವಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ. ಇಟ್ಸ್ ಬ್ಲೆಂಡ್ ಸೋ ವೆರಿ ಗುಡ್. ತಗೊಂಡಿನ್ನು ಒಂದು ಸೆಕೆಂಡು ಕಾಯ್ತಾ ಇಲ್ಲ. ಸುಡುತ್ತೆ, ಸುಡ್ತಾಯ್ತಾ?
ನಿಂಬೆನ ಹಾಕೊಂಡು ತಿಂದರೆ ಸೂಪರ್ ಸೂಪರ್ ಸೂಪರ್. ಇದು ಬೋಟಿ ನಿಂಗೆ ಅದು ಬೇರೆ ಮಟನ್ ಕೊಟ್ಟಿದ್ದಾರೆ ನನಗೆ. ನಾವು ಎಕ್ಸ್ಚೇಂಜ್ ಮಾಡಿಸ್ತೀವಿ ಅಂತ ಗೊತ್ತು ಅಂದರೂ ಸಾಕು ಬಿಡು. ರೇ ಎಲ್ಲೋದ್ರೂ ಬಿಡಲ್ಲ ನೀನು. ಚೆನ್ನಾಗಿದೆ. ಸೊ ಇವತ್ತು ಬೆಟ್ಟಕ್ಕೆ ಹೋಗಿ ಇವ್ರ ಪಪ್ಪ ಅಂದರೆ ನಮ್ಮ ಬರ್ತಡೇ ಮಾಡಿ ಊಟ ಮಾಡ್ಕೊಂಡು ನಮ್ಮ ಮನೆಗೆ ಬಂದಿದ್ದೀವಿ ವಾಪಸ್ಸು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಸಾಗರ್ ಸ್ಟೋರೀಸ್ನ ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.